ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತು ಸ್ನ್ಯಾಕ್ಸ್ ರೆಸಿಪಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿರಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಒಂದೇ ಒಂದು ಆಲೂಗಡ್ಡೆಯಿಂದ ಈ ಥರ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ಬೋದು. ನೋಡಿರಿ ಫ್ರೆಂಡ್ಸ್, ಮಳೆಗಾಲದಲ್ಲಿ ಈ ಥರ ರುಚಿಯಾದ ಸ್ನ್ಯಾಕ್ಸ್ ಮಕ್ಕಳಿಗೆ ಮಾಡಿಕೊಟ್ರೆ ಹಾಗೂ ಸ್ಕೂಲಿಂದ ನಂತರ ಬಂದ ಮೇಲೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿರಿ ಫ್ರೆಂಡ್ಸ್, ನೋಡಿ ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ನ ಹೇಳ್ತಾ ಮಾಡೋಣ ಬನ್ನಿರಿ. 2 ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ, ಅಥವಾ 1 ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ. ನೋಡಿರಿ, ಇಲ್ಲಿ 1 ಕಪ್ ಚಿರೋಟಿ ರವೆ ಚಿಕ್ಕ ಕಪ್ಲೆ, ಅದೇ ಕಪ್ಪಿಲೆ 1 ಕಪ್ ಅವಲಕ್ಕಿ ಇದೆ. ನೋಡಿರಿ ಫ್ರೆಂಡ್ಸ್, ಇದಕ್ಕೆ ಅವಲಕ್ಕಿನ ಮಿಕ್ಸಿಗೆ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಅದರ ಪುಡಿ ಆಗೋವರೆಗೆ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಬೇಕು. ನೋಡಿರಿ, ಇಲ್ಲಿ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿರಿ, ಇದಕ್ಕೆ ಅವಲಕ್ಕಿ ಪೌಡರ್ ಮಾಡ್ಕೊಂಡಿದ್ವಲ್ಲ ಅದು ಮತ್ತು ಚಿರೋಟಿ ರವೆನ 2 ಸೇರಿಸಿ ಈ ಕಪ್ಲೆ 1 ಕಪ್ ಆಗಿದೆ. ನೋಡಿರಿ, ಇದೇ ಫ್ರೆಂಡ್ಸ್ ಮೆಜರ್ಮೆಂಟ್ ಮೇನ್. ಅದೇ ಕಪ್ಲೆ 1.5 ಕಪ್ ನೀರು ಹಾಕಬೇಕು. ನೋಡಿರಿ ಫ್ರೆಂಡ್ಸ್, ನೋಡಿರಿ ಇಲ್ಲಿ ಒಂದು ಬಾಣಲೆಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ನೋಡಿರಿ, 1 ಚಿಟಿಕೆ, ಸ್ವಲ್ಪ ಜೀರಿಗೆ ಹಾಗೂ ಅಚ್ಚ ಖಾರದ ಪುಡಿ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಳ್ರಿ. ಮಕ್ಕಳು ತಿಂತಾ ಇದ್ದರೆ ಸ್ಕಿಪ್ ಮಾಡಬಹುದು. ನೋಡಿರಿ, ಹಾಗೂ ಈ ಕಪ್ಲೆ ಆಗಾಳೆ 1 ಕಪ್ ರವೆ ತೊಗೊಂಡಿದ್ವಲ್ವ, ಅದೇ ಕಪ್ಲೆ 1.5 ಕಪ್ ನೀರು ಹಾಕ್ಕೋಬೇಕು. ನೋಡಿರಿ, 1.5 ಕಪ್ ನೀರು ಹಾಕ್ಕೊಳ್ರಿ. ನೋಡಿರಿ, ಇದು ನೀರು ಸ್ವಲ್ಪ ನೋಡಿರಿ, ಇವಾಗ ನೀರು ಇದು ಆಗಿದೆ ಫ್ರೆಂಡ್ಸ್, ಇದು ಹೋದಾಡ್ತಾ ಇದೆ. ಇದಕ್ಕೆ ಉಪ್ಪು ಹಾಕ್ಕೋಬೇಕು. ನೋಡಿರಿ, ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ರಿ. ನೋಡಿ, ಇವಾಗ ನೀರು ಸಖತ್ತಾಗಿ ಹೋದಾಡ್ತಾ ಇದೆ. ನೋಡಿರಿ, ಇವಾಗ ನೋಡಿರಿ, ನಾವು ಚಿರೋಟಿ ರವೆನ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿರಿ, ಊರಿನ ಮೀಡಿಯಮ್ ಫ್ಲೇವಲ್ಲಿ ಇಟ್ಕೊಳ್ರಿ. ನೋಡಿರಿ, ಚೆನ್ನಾಗಿ ಕುದೀತಾ ಇದೆ. ನೋಡಿರಿ, ತಳ ಬಿಡ್ತಾ ಇದೆ. ಇವಾಗಿದು ಕರೆಕ್ಟಾಗಿ ಅಳತೆ ತೊಗೊಂಡು ನೀರು ಹಾಕ್ಕೋಬೇಕು. ನೋಡಿರಿ, ಇಲ್ಲ ಅಂದರೆ ಜಾಸ್ತಿ ಆದರೆ ಅದು ಹದ ಬರಲ್ಲ. ಹಾಗಾಗಿ ನೋಡಿರಿ, ಇಲ್ಲಿ ತಳ ಬಿಡ್ತಾ ಇದೆ. ಇದು ಒಂದು 5 ನಿಮಿಷ ಅದನ್ನು ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚಿ ಇಟ್ಕೊಳ್ಬೇಕು. ನೋಡಿರಿ, 5 ನಿಮಿಷ ಆದಮೇಲೆ ನೋಡಿರಿ ಫ್ರೆಂಡ್ಸ್, ಅದು ಸ್ವಲ್ಪ ಉಮ್ಮು ಬಂದಿರುತ್ತೆ ಅಥವಾ ಕುದ್ದಿರುತ್ತೆ. ಅದಕ್ಕೆ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಆ ಆಲೂಗಡ್ಡೆನ ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸ್ಪೂನ್ಲೆ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ, ಕರೆಕ್ಟಾಗಿ ನೋಡಿರಿ, ಈ ಥರ ಸ್ಪೂನ್ಲೆ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ, ಅದು ಆಲೂಗಡ್ಡೆ ಹಾಗೂ ರವೆ ಇರುತ್ತಲ್ಲ, ಹಾಗಾಗಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿರಿ ಫ್ರೆಂಡ್ಸ್, ಇದು ಸ್ನ್ಯಾಕ್ಸ್ ಮಕ್ಕಳು ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿರಿ ಫ್ರೆಂಡ್ಸ್, ಈ ವಿಡಿಯೋನ ನೋಡಿದ ಮೇಲೆ ನೀವು ಮನೇಲಿ ಖಂಡಿತ ಟ್ರೈ ಮಾಡಿ, ಖಂಡಿತ ಇಷ್ಟಪಟ್ಟೇ ಪಡ್ತೀರ. ನೋಡಿರಿ, ಇವಾಗ ಎಣ್ಣೆನೂ ಕಾಯಲು ಇಟ್ಟಿದ್ದೀನಿ. ನೋಡಿರಿ, ಆ ಕಡೆ ಎಣ್ಣೆ ಕಾಯ್ತಾ ಇದೆ, ನಾನಿಲ್ಲಿ ಇದನ್ನು ರೆಡಿ ಮಾಡ್ಕೊತೀನಿ. ನೋಡಿರಿ,
ನಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಈ ಥರ ಚಿಕ್ಕ ಚಿಕ್ಕದಾಗಿ ಉಳ್ಳೇನು ಮಾಡಿಕೊಂಡು ರೌಂಡಾಗಿ ಕರಿಬೋದು, ಅಥವಾ ಈ ಥರ ಕಡಬ್ ಮಾಡ್ತೀವಲ್ವ ಆ ಥರ ಮಾಡ್ಕೊಳ್ಬೋದು ನೋಡಿರಿ. ಈ ಥರ ಮಾಡಿಕೊಂಡು ಎಲ್ಲಗಳನ್ನು ರೆಡಿ ಮಾಡ್ಕೊತೀನಿ ನೋಡಿರಿ. ಸ್ವಲ್ಪ ಈ ಕೈಗೆ ಎಣ್ಣೆಗಳನ್ನು ಹಚ್ಚಿ ಈ ಥರ ತಟ್ಕೊಳ್ರಿ ಎಲ್ಲವುಗಳನ್ನು. ನೋಡಿರಿ ಇವಾಗ ಎಲ್ಲವುಗಳನ್ನು ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನು ಈ ಥರ ಹಾಕ್ಕೊಳ್ಬೇಕು ನೋಡಿರಿ. ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ಎಣ್ಣೆನ ಕಾಯಲು ಬಿಟ್ಟಿದ್ದೆ, ಎಣ್ಣೆ ಕೂಡ ಕಾದಿದೆ ನೋಡಿರಿ. ಒಂದೊಂದಾಗಿ ಬಿಟ್ಕೊಳ್ತೀನಿ ನೋಡಿರಿ. ಅದು ಎಷ್ಟು ಹಿಡಿಯುತ್ತೆ ಅಷ್ಟೇ ಹಾಕಿರಿ, ಜಾಸ್ತಿ ಆದರೆ ಒಂದಕ್ಕೊಂದು ಅಟ್ಕೊಂಡು ಹಾಳಾಗತ್ತೆ. ಹಾಗಾಗಿ ನೋಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ. ಇವಾಗ ಉಲ್ಟಾ ಮಾಡ್ಕೊತಾ ಇದ್ದೀನಿ ನೋಡಿರಿ. ಸ್ವಲ್ಪ 1-2 ನಿಮಿಷ ಆದಮೇಲೆ ನೋಡಿರಿ ಬ್ರೌನ್ ಕಲರ್ ಬರ್ತಾ ಇದೆ. ಇವಾಗ ಕಲರ್ ಚೇಂಜ್ ಆಗೋವರೆಗೆ ನೋಡಿರಿ ಬಂದು ಆದರೂ ಒಡೆದಿದೆ ನೋಡಿರಿ ಫ್ರೆಂಡ್ಸ್. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೇ ಥರ ಡೈಲಿ ವಿಡಿಯೋಗಳನ್ನು ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ನೋಡಿರಿ ಇದೇ ಥರ ಮತ್ತೆ ಉಳಿದವುಗಳನ್ನು ಹಾಕ್ತೀನಿ ನೋಡಿರಿ. ನೋಡಿರಿ ಇದೇ ಥರ ಎಲ್ಲವುಗಳನ್ನು ಕರ್ಕೊಳ್ಬೇಕು ನೋಡಿರಿ. ನೋಡಿರಿ ಯಾವ ಥರ ಬಂದಿದೆ ಅಂತ ನೋಡಿ ಕಮೆಂಟ್ ಮೂಲಕ ತಪ್ಪದೆ ತಿಳಿಸ್ರಿ ಫ್ರೆಂಡ್ಸ್. ನೋಡಿರಿ ಇಲ್ಲೊಂದು ಈಗ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿರಿ. ಈಗ ಗರಿ ಗರಿಯಾಗಿ ಇದೇ ಥರ ಮಾಡಿಕೊಡಿ ಫ್ರೆಂಡ್ಸ್. ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದೇ ಆಲೂಗಡ್ಡೆಯಲ್ಲಿ ಈ ಥರ ರುಚಿಯಾದ ಸ್ನ್ಯಾಕ್ಸ್ ರೆಡಿ ಆಗುತ್ತೆ ನೋಡಿ. ಮನೆಯಲ್ಲಿ ಕೇವಲ 2 ಇಂಗ್ರೀಡಿಯೆಂಟ್ಸ್ ಇದ್ದರೆ ಈ ಥರ ಸ್ನ್ಯಾಕ್ಸ್ ನೋಡಿರಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್. ಬಾಯ್ ಬಾಯ್.